ನಮಸ್ಕಾರ ಸ್ನೇಹಿತರೆ, NRG ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ 5 ಗಂಟೆ ಆಗಿದೆ, ಆಗಲೇ ಬೆಳಕಾಗ್ತಾ ಇದೆ. ಹೊರಗಡೆ ಬಂದೆ, ಸ್ವಲ್ಪ ಫ್ರೆಶ್ ಆಗಿ ಗಾಳಿ ಬರ್ತಾಯಿತ್ತು, ಹಾಗೆ ಕಾರಿಡಾರಲ್ಲಿ ವಾಕ್ ಮಾಡ್ತಾ ಇದ್ದೆ. ಶನಿವಾರ ಭಾನುವಾರ ಸ್ವಲ್ಪ ಮಳೆ ಬಂದಿದ್ದರಿಂದ ತಣ್ಣಗೆ ಚೆನ್ನಾಗಿ ಗಾಳಿ ಬರ್ತಾ ಇತ್ತು. ನಾನು ಸೋಮವಾರ ಬೆಳಗ್ಗೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡಿರೋದು. ಒಂದು 5 ಎಲೆ ಕರಿಬೇವನ್ನು ಖಾಲಿ ಹೊಟ್ಟೆಯಲ್ಲಿ ತಿಂದುಬಿಟ್ಟು ರಾತ್ರಿ ಮೆಂತ್ಯವನ್ನು ನೀರಲ್ಲಿ ನೆನೆಸಿಡ್ತೀನಲ್ವ, ಅದನ್ನು ಕೂಡ ಕುಡಿತಾ ಇದ್ದೀನಿ. ಮೆಂತ್ಯ ತುಂಬ ತಂಪು ಅನ್ನೋರು ಜೀರಿಗೆ ನೀರನ್ನು ಕೂಡ ಕುಡಿಬೋದು. ಇಲ್ಲ ರಾತ್ರಿ ಒಂದು ಗ್ಲಾಸ್ ನೀರಲ್ಲಿ 1 ಇಂಚು ಚಕ್ಕೆನ ಹಾಕಿಟ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಅದನ್ನು ಕೂಡ ಕುಡಿಬೋದು. ನಾನು ಬೆಳಿಗ್ಗೆನೇ ಯೋಗವನ್ನು ಮಾಡ್ತಾಯಿದ್ದೀನಿ. ಬೇರೆ ಟೈಮಲ್ಲಿ ಯೋಗ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗೋದಿಲ್ಲ, ಹಾಗಾಗಿಬಿಟ್ಟು ನಾನು ಬೆಳಗಿನ ಟೈಮೇ ಸ್ವಲ್ಪ ಟೈಮ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಆದರೂ ಈ ರೀತಿ ಯೋಗ ಧ್ಯಾನವನ್ನು ಮಾಡ್ತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ಇಡೀ ದಿನ ಸ್ವಲ್ಪ ನಾವು ಆ್ಯಕ್ಟಿವ್ ಆಗಿರ್ಬೋದು ಮತ್ತು ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಎಲ್ಲ ಕಡಿಮೆ ಅನಿಸುತ್ತೆ. ಫಿಸಿಕಲಿ ಏನಾದರೂ ಪೇಯ್ನ್ ಇದ್ದರೂ ಕೂಡ ಸ್ವಲ್ಪ ಕಡಿಮೆನ ಮಾಡ್ಕೋಬೋದು. ಅದಾಗಿದ್ದಾದಮೇಲೆ ನಾನು ಎಲ್ಲ ಕಸ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಯಾಕೆ ಅಂದರೆ ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರಲ್ವ, ಅವರು ವಾಪಸ್ ಬರ್ತಾ ಇದ್ದಾರೆ. ಅವರು ಬರೋದ್ರೊಳಗೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಯಾಕೆ ಅಂದರೆ ಅವರು ಟೆಂಪಲ್ಗೆಲ್ಲ ಹೋಗಿದ್ರಲ್ವ, ಪ್ರಸಾದ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ನೆಲ ಒರೆಸ್ಕೊಳ್ಳೋ ಕೆಲಸ ಎಲ್ಲ ಬೇಗನೆ ಮುಗಿಸ್ಕೊಳ್ತಾ ಇದ್ದೀನಿ. ಬಂದಮೇಲೆ ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿರ್ತೀವಿ, ಮತ್ತು ಅದನ್ನೆಲ್ಲ ತೆಗಿಬೇಕು. ಬಟ್ಟೆ ಎಲ್ಲ ವಾಶ್ ಮಾಡೋದೆಲ್ಲ ಇರುತ್ತೆ. ಮಗನ ಸ್ಕೂಲು ಕೂಡ 7:30ಗೆ ಹೋಗಬೇಕು. ಅಷ್ಟರೊಳಗೆ ತಿಂಡಿ ಎಲ್ಲ ರೆಡಿ ಮಾಡಬೇಕು. ತಿಂಡಿ ಎಲ್ಲ ಮಾಡಿಕೊಟ್ಟು ಅವನು ಕೂಡ ಸ್ಕೂಲ್ಗೆ ಬಿಟ್ಟು ಬರಬೇಕು. ಬೆಳಿಗ್ಗೆ ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿನ ಹಾಕ್ತಾಯಿದ್ದೀನಿ. ನಾನು ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಏಕೆ ಅಂದರೆ ಅದು ಬೇಗ, ಅಂದರೆ ಯಾರಾದರೂ ತುಳಿದ್ರೆ ಮಾಡಿದರೆ ಏನೂ ಹೋಗೋದಿಲ್ಲ. ಒಂದು ಬಟ್ಟೆ ತೊಗೊಂಡು ಮೊದಲು ರಂಗೋಲಿ ಎಲ್ಲ ಒರೆಸ್ಕೊಂಡು ಆಮೇಲೆ ಗೂಡಿಸ್ಕೊಂಡ್ರೆ ಹೋಗುತ್ತೆ. ಇಲ್ಲ ಅಂದರೆ ನಾವು ಹಾಗೆ ಗೂಡಿಸ್ಕೊಂಡ್ರೆ ಹೋಗಲ್ಲ. ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಫಸ್ಟು ಒರೆಸ್ಕೋಬೇಕು. ಆಮೇಲೆ ಈ ರೀತಿ ನೆಲ ಒರೆಸ್ಕೊಂಡು ರಂಗೋಲಿನ ಹಾಕಿ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ವೈಟಾಗೂ ಕಾಣುತ್ತೆ. ನೀವು ಯಾರಾದರೂ ಈ ರೀತಿ ರಂಗೋಲಿನ ಹಾಕ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದೇ ರೀತಿಯೇ ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ರಂಗೋಲಿನ ಹಾಕೋದು. ಮತ್ತು ರಂಗೋಲಿನೂ ಕೂಡ 40 ರೂಪಾಯಿ ಪ್ಯಾಕೆಟ್, ಅದು ಸ್ವಲ್ಪ ಇರುತ್ತೆ ಮತ್ತು ತುಂಬ ದಿನವೂ ಕೂಡ ಬರೋದಿಲ್ಲ. ಈ ರೀತಿ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕೋದ್ರಿಂದ ರಂಗೋಲಿನೂ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಜಾಸ್ತಿ ದಿನವೂ ಬರುತ್ತೆ. ಹಾಗಾಗಿ ನಾನು ರಂಗೋಲಿಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಊರಿಂದ ರೇಷನ್ ಅಕ್ಕಿ ಎಲ್ಲ ತೊಗೊಂಬಂದಿರ್ತೀವಿ, ಅದನ್ನೆಲ್ಲ ತೊಳೆದು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಮಾಡಿಸಿಟ್ಕೊಂಡಿರ್ತೀವಲ್ವ, ಅದನ್ನೇ ರಂಗೋಲಿಗೆ ಸೇರಿಸ್ಕೊಳ್ತೀನಿ. ಇರೋದ್ರಲ್ಲೇ ಹೇಗೆ ಯಾವ ರೀತಿ ಮಾಡ್ಬೋದೋ ಅದನ್ನು ಆ ರೀತಿ ಮಾಡ್ಕೊಳ್ತಾ ಇರ್ತೀನಿ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ನಾವು ಆಚೆ 1-2 ದಿನ, 1 ವಾರ ಎಲ್ಲಾದರೂ ಹೋಗಬೇಕು ಅಂದರೆ ಈ ರೀತಿ ಮಾಡಿಟ್ಕೊಂಡು ರಂಗೋಲಿನ ಹಾಕಿ ನೋಡಿ. ಅದು 1 ವಾರ ಆದರೂ ಕೂಡ ಹೋಗಿರಲ್ಲ. ನಾವೇ ಅದನ್ನು ಬಟ್ಟೆ ತೊಗೊಂಡು ಒರೆಸ್ಕೋಬೇಕು. ಈಗ ನೆಲ ಒರೆಸ್ಕೋಬೇಕು ಅಂದರೆ ನಾನು ಒಂದು ಚಿಟಿಕೆ ಉಪ್ಪನ್ನು ನೀರಿಗೆ ಹಾಕ್ಕೊಂಡು ನೆಲನ ಒರೆಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ವೆರಿ ಎಫೆಕ್ಟಿವ್ ನ್ಯಾಚುರಲ್ ಕ್ಲೀನಿಂಗ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನ. ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ 7:30 ಆಯಿತು. ತಿಂಡಿ ಎಲ್ಲ ಮಾಡಿಕೊಟ್ಟು ಮಗನೂ ಕೂಡ ಸ್ಕೂಲಿಗೆ ಬಿಟ್ಟು ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಕೇರಳ ಸೈಡು ತುಂಬ ಮಳೆ ಬರ್ತಾ ಇತ್ತಂತೆ. ಹಾಗಾಗಿ ಎಲ್ಲ ಕಡೆ ಓಡಾಡಬೇಕಾದ್ರೆ ಸ್ವಲ್ಪ ಮಳೆಯಲ್ಲೂ ಕೂಡ ನೆಂದಿದ್ದಾರೆ. ಊಟನೂ ಕೂಡ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅವರಿಗೆ. ಮತ್ತು ನೈಟೆಲ್ಲ ಸ್ವಲ್ಪ ನಿದ್ದೆನೂ ಕೂಡ ಆಗಿಲ್ಲ. ಹಾಗಾಗಿ ಅವರು ಹುಷಾರಿಲ್ಲದೆ ಬಂದಿದ್ದಾರೆ. ತುಂಬ ಟಯರ್ಡ್ ಆಗ್ತಾಯಿದೆ ನನಗೆ ಅಂತ ಹೇಳಿಬಿಟ್ಟು ಅವರು ಬಂದವರೇ ಮಲ್ಕೊಂಬಿಟ್ರು. ನೋಡಿದರೆ ಜ್ವರ ಬಂದಿತ್ತು. ಸರಿ, ನಾನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಬೇಕು, ನಿದ್ದೆ ಆಗಿಲ್ಲ, ನಿದ್ದೆ ಮಾಡಿದರೆ ಸರಿಯಾಗುತ್ತೆ ಅಂತ ಹೇಳಿ ಅವರು ಮಲಗಿದ್ರು. ನಾನು ಅವರು ತಂದಿದ್ರಲ್ವ ಲಗೇಜು, ಅಲ್ಲೆಲ್ಲ ಮಳೆ ಬಂದು ಬಟ್ಟೆ ಎಲ್ಲ ತುಂಬ ನೆಂದಿತ್ತು ಅಂತ ಹೇಳ್ಬಿಟ್ಟು ಬೇಗ ಅದನ್ನೆಲ್ಲ ವಾಶ್ ಮಾಡೋಣ ಅಂತ ಲಗೇಜ್ ಎಲ್ಲ ತೆಗಿತಾ ಇದ್ದೆ. ಫಸ್ಟಿಗೆ ನಾನು ದೇವ್ರ ಪ್ರಸಾದ ಎಲ್ಲ ತೆಗೆದಿಡ್ತಾ ಇದ್ದೀನಿ.
ಮೊದಲಿಗೆ ನಾವು ಈ ಪ್ರಸಾದನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಎಲ್ರಿಗೂ ಪ್ರಸಾದನ ಹಂಚೋದು. ಹಾಗಾಗಿ ನಾನು ಪ್ರಸಾದನ ಮೊದಲಿಗೆ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಅಲ್ಲಿಂದ ಸ್ವಲ್ಪ ಸ್ಪೈಸಸ್ನೂ ಕೂಡ ಮಸಾಲೆ ಪದಾರ್ಥಗಳನ್ನೂ ಕೂಡ ತೊಗೊಂಬಂದಿದ್ರು. ಗಸಗಸೆ, ನಟ್ಮಗ್ಗು, ಅಜ್ವೈನದ ಕಾಳು ತೊಗೊಂಬಂದಿದ್ರು. ಲಾಸ್ಟ್ ಇಯರ್ ತಂದಿದ್ದು ಇನ್ನೂ ಸ್ವಲ್ಪ ಇದೆ ನಮ್ಮ ಮನೇಲಿ. ನಾನು ಪ್ರಸಾದ ಎಲ್ಲ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದೆ. ಆಮೇಲೆ ಅವ್ರನ್ನ ತಿಂಡಿ ತಿನ್ನೋಕ್ಕೆ ಹೇಳ್ಸಕ್ಕೆ ಹೋದರೆ ಜ್ವರ ಜಾಸ್ತಿ ಬಂದಿತ್ತು. ಅದಕ್ಕೆ ನನಗೆ ತಿಂಡಿ ಬೇಡ ಅಂತ ಹೇಳಿದ್ರು ಅವರು. ಸ್ವಲ್ಪ ಬಿಸಿನೀರೆಲ್ಲ ಕಾಯಿಸ್ಕೊಡು, ಸ್ವಲ್ಪ ಕಷಾಯ ಮಾಡಿಕೊಡು, ಶೀತ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಸರಿ ಅಂತ ನಾನು ಬಿಸಿನೀರು ಕಾಯಿಸಿ ಕಷಾಯ ಮಾಡಿಕೊಟ್ಟೆ. ಮತ್ತು ತಿಂಡಿ ಬೇಡ, ನನಗೆ ರಾಗಿ ಗಂಜಿ ಬೇಕು ಅಂದರು. ಅದಕ್ಕೆ ನಾನು ರಾಗಿ ಮಾಲ್ಟನ್ನು ಮಾಡಿಕೊಟ್ಟೆ ಅವರಿಗೆ. ಇದು ಏನಿಲ್ಲ, ಒಂದು 2 ಟೇಬಲ್ ಸ್ಪೂನ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಗಂಟಿಲ್ದಂಗೆ ಕಾಲಿಸ್ಬಿಟ್ಟು ಒಂದು 200 ml ನೀರು ಅಥವಾ ಹಾಲಲ್ಲಿ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ಕುದಿಸ್ಬಿಟ್ಟು ಕುಡಿಯೋದು. ಈ ರಾಗಿ ಮಾಲ್ಟ್ ಪೌಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ 77% ಮಿಲೆಟ್ಸ್ ಇರುತ್ತೆ, ಇನ್ನು 23% ಆಲ್ಮಂಡ್ಸು, ಸನ್ಫ್ಲವರ್ ಸೀಡು, ರಾ ಬನಾನ ಯೂಸ್ ಮಾಡಿದ್ದಾರೆ. ಇದಕ್ಕೆ ಏಲಕ್ಕಿ, ನಟ್ಮಗ್ಗು, ಡೇಟ್ಸ್ ಎಲ್ಲ ಹಾಕಿರ್ತಾರೆ. ಇದು ತುಂಬಾ ಚೆನ್ನಾಗಿದೆ ಇದು ಪೌಡ್ರು. ನಾವು ಅರ್ಜೆಂಟ್ಗೆ ಬೆಳಗಿನ ಟೈಮು ತಿಂಡಿಗೆ ಇದೇ ರಾಗಿ ಗಂಜಿನ ಮಾಡ್ಕೊಂಡು ಕುಡಿತೀವಿ. ಇದರಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇದೆ. ಇದು 100% ನ್ಯಾಚುರಲ್ ಅಂತಲೇ ಹೇಳ್ಬೋದು. ಈ ರಾಗಿ ಮಾಲ್ಟ್ ಪೌಡ್ರ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ವ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಅಡ್ರೆಸ್ ಎಲ್ಲ ಹೇಳಿದರೆ ಅವರು ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಇದನ್ನು ಕಳಿಸ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಈ ಪೌಡ್ರು. ನೀವು ಒಂದು ಸಲ ಇದನ್ನು ಯೂಸ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಅವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲ್ಗಡೆ ಹೋಗಿಬಿಟ್ಟು ಒಣಗಾಕಿ ಬಂದಮೇಲೆ ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ಲಟ್ಟಣಿಗೆಗೆ ಪೇಪರ್ ಕಟ್ಬಿಟ್ಟು ಜೋಳದ ರೊಟ್ಟಿನ ಹೇಗೆ ಈಸಿಯಾಗಿ ಮಾಡ್ಬೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಹಿಂದಿನ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಧ್ಯಾಹ್ನದ ಊಟಕ್ಕೆ ಜೋಳದ ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ, ಚಟ್ನಿ ಪುಡಿ, ಮೊಸರು. ಮಧ್ಯಾಹ್ನದ ಊಟ ಕೂಡ ರೆಡಿ ಆಯಿತು. ರೊಟ್ಟಿ ಮಾಡಿದರೆ ಸ್ವಲ್ಪ ಕೆಲಸ ಜಾಸ್ತಿ, ಹಾಗಾಗಿಬಿಟ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ಮಧ್ಯಾಹ್ನದ ಊಟ ಮಾಡೋ ಹೊತ್ತಿಗೆ 4 ಗಂಟೆ ಆಯಿತು. ಈ ವಿಡಿಯೋ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ನಮ್ಮ NRG ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.